ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ವೇತಾ. ನಾನು ಯೋಗದಲ್ಲಿ 500 hours ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. 200 hours ಬೋಧಿ ಯೋಗ ಟ್ರೈನಿಂಗ್ ಅಕಾಡೆಮಿ ಬೆಂಗಳೂರು ಮತ್ತು 300 hours ವರ್ಲ್ಡ್ ಪೀಸ್ ಯೋಗ ಸ್ಕೂಲ್ ರಿಷಿಕೇಶ್. ಇವತ್ತು ನಾವು ಬಾಲಾಸನ, ಸೇತು ಬಂಧಾಸನ ಮತ್ತು ಧನುರಾಸನವನ್ನು ಮಾಡೋಣ. ಈ ಆಸನ ಮಾಡೋದ್ರಿಂದ ಏನೇನು ಉಪಯೋಗಗಳಿದೆ? ಮೊದಲನೇದಾಗಿ ಡೈಜೆಷನ್. ಎಷ್ಟೊಂದು ಜನರಿಗೆ ಡೈಜೆಷನ್ ಇಶ್ಯೂಸ್ ಇದೆ. ಯಾಕಂದರೆ ನಾವು ತುಂಬ ಫಾಸ್ಟ್ ಫುಡ್ ತಿಂತೀವಿ, ಆಮೇಲೆ ಜಾಸ್ತಿ ಊಟ ಮಾಡೋದಕ್ಕೆ ಟೈಮ್ ಕೊಡೋದಿಲ್ಲ, ಆಮೇಲೆ ನಾವು ಊಟ ಮಾಡುವಾಗ ಕಾನ್ಸಂಟ್ರೇಟ್ ಕೊಟ್ಟು ಊಟ ಮಾಡೋದಿಲ್ಲ. ಆ ಕಡೆ ಈ ಕಡೆ ನೋಡಿಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತೀವಿ. ನಮ್ಗೆ ಗೊತ್ತಾಗಲ್ಲ ನಾವು ಏನು ತಿಂತಿದ್ದೀವಿ, ನಮ್ಮ ದೇಹಕ್ಕೆ ಅದು ಒಳ್ಳೆಯದೋ ಇಲ್ವೋ ಅಂತ ನಮಗೇನು ಗೊತ್ತಾಗಲ್ಲ. ಸೊ ಆಮೇಲೆ ಡೈಜೆಷನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಫ್ರೀಕ್ವೆಂಟಾಗಿ ಡೈಜೆಷನ್ ಇಶ್ಯೂಸ್ ಫೇಸ್ ಮಾಡ್ತಿದ್ರಿ ಅಥವಾ ನಿಮಗೆ ಜಾಸ್ತಿ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಈ 3 ಆಸನಗಳನ್ನು ನೀವು ಮಾಡ್ಬೋದು. ಇದರಿಂದ ತುಂಬಾ ಉಪಯೋಗ ಇದೆ. ಆಮೇಲೆ ತುಂಬಾ ಸರಳವಾಗಿದೆ, ತುಂಬ ಕಷ್ಟ ಅಂತಿಲ್ಲ. ನೀವು ಎಕ್ಸ್ಪೀರಿಯನ್ಸ್ ಬೇಕು, ಆಮೇಲೆ ತುಂಬ ಸ್ಟ್ರಗಲ್ ಮಾಡಬೇಕು ಅಥವಾ ಭಾಳನೇ ಕಷ್ಟ ಇದೆ, ಆ ಥರ ಇಲ್ಲ. ತುಂಬ ಸರಳವಾಗಿದೆ, ಆರಾಮಾಗಿ ಮಾಡ್ಬೋದು. ಬನ್ನಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಬಾಲಾಸನ ಅಥವಾ ನಾವು ಇದಕ್ಕೆ ಚೈಲ್ಡ್ ಪೋಸ್ ಅಂತ ಅಂತೀವಿ. ಚೈಲ್ಡ್ ಪೋಸ್ ಅಂದರೆ ಇದನ್ನು ನಾವು ಕೌಂಟರ್ ಪೋಸ್ ಅಂತ ಕನ್ಸಿಡರ್ ಮಾಡ್ತೀವಿ ಎಷ್ಟೊಂದು ಆಸನಗಳಿಗೆ. ಅಂದರೆ ಚಕ್ರಾಸನ ಮಾಡಿದಾಗ ಅಥವಾ ಯಾವುದಾದ್ರೂ ಬ್ಯಾಕ್ ಬೆಂಡಿಂಗ್ ಆಸನ ಮಾಡಿದಾಗ ಇದನ್ನು ಕೌಂಟರ್ ಪೋಸ್. ನೀವು ಕಂಪ್ಲೀಟಾಗಿ ಬೆನ್ನನ್ನು ಬ್ಯಾಕ್ ಬೆಂಡ್ ಮಾಡಿದಾಗ ಕೌಂಟರ್ ಪೋಸ್ಗೆ ನಾವು ಚೈಲ್ಡ್ ಪೋಸನ್ನು ಮಾಡ್ತೀವಿ. ಅಂದರೆ ಕಂಪ್ಲೀಟಾಗಿ ಅದು ಬೆನ್ನಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಚೈಲ್ಡ್ ಪೋಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಏನಂತಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಚೈಲ್ಡ್ ಪೋಸ್ ಮಾಡ್ಬೋದು. ನೀವು ಬೆಡ್ ಮೇಲೆ ಎದ್ದು ಕೂತ್ಕೊಂಡ ತಕ್ಷಣ ಇಲ್ಲೇ ಮಾಡ್ಬೋದು. ಸೊ ಈ ಥರ ನಿಮ್ಮ ಕೈ ಮುಂದೆ ಚಾಚಿ ನಿಮ್ಮ ಹಣೆನ ನಿಮ್ಮ ಬೆಡ್ಡಿಗೆ ಟಚ್ ಮಾಡಬೇಕು. ಒಂದು 5 ನಿಮಿಷ ಮಲ್ಕೊಂಡು ಎದ್ದೇಳಿ. ಎಷ್ಟೊಂದು ಚೇಂಜಸ್ ಆಗುತ್ತೆ. ಅಂದರೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ. ನೀವು ಎದ್ದೇಳೋಕ್ಕಿಂತ ಮುಂಚೆನೇ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ಅಂದರೆ ನಿಮ್ಗೆ ಈ ಭಾಗ ಕಂಪ್ಲೀಟಾಗಿ ನೀವು ಪುಷ್ ಮಾಡಬೇಕು. ಇಲ್ಲಿಂದನೇ ರೊಟೇಟ್ ಮಾಡಿಕೊಂಡು ಬೆಂಡ್ ಮಾಡಬೇಕು. ನಿಮ್ಗೆ ಕಂಪ್ಲೀಟಾಗಿ ಬೆಂಡ್ ಆಗಲಿಲ್ಲ ಅಂದರೆ ಓಕೆ, ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಬಟ್ ಡೈಲಿ ಪ್ರಾಕ್ಟೀಸ್ ಮಾಡಿ. ಬನ್ನಿ ನೋಡೋಣ ಇದನ್ನು ಮ್ಯಾಟ್ ಮೇಲೆ ಹೆಂಗೆ ಮಾಡೋದು ಅಂತ. ಮೊದಲು ನಿಮ್ಮ 2 ಮೊಣಕಾಲು ಮಂಡೆಗಳನ್ನು ಮ್ಯಾಟ್ ಟಚ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ಹೀಲ್ಸ್ ಮೇಲೆ ನಿಮ್ಮ ಹಿಪ್ಸ್ ಕೂತ್ಕೋಬೇಕು. ಸೊ ನೀವು ನಿಮ್ಮ ಹೀಲ್ಸ್ ಮೇಲೆ ಕೂತ್ಕೋಬೇಕು. ಸೊ ನಿಮ್ಮ 2 ಕೈಗಳನ್ನು ಸ್ಲೋ ಆಗಿ ಮೇಲೆ ಲಿಫ್ಟ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ. ಈ ಥರ ಮಾಡಬೇಡಿ, ಸ್ಟ್ರೆಚ್ ಮಾಡಿ. ಈ ಭಾಗದಲ್ಲಿ ಕಂಪ್ಲೀಟಾಗಿ ನಿಮಗೆ ಸ್ಟ್ರೆಚ್ ಫೀಲ್ ಆಗುತ್ತೆ. ಅಂದರೆ ಜಾಸ್ತಿ ಹೊತ್ತು ಹಿಡ್ಕೊಂಡ್ರೆ ನಿಮಗೆ ಫೀಲ್ ಆಗುತ್ತೆ. ಸ್ಲೋ ಆಗಿ ನಿಮ್ಮ ಹಿಪ್ಸಿಂದ, ನಿಮ್ಮ ಲೋವರ್ ಬ್ಯಾಕಿಂದ ನೀವು ಮೂವ್ ಮಾಡಬೇಕು. ಇಲ್ಲಿಂದ ಅಲ್ಲ, ಚೆಸ್ಟಿಂದ ಅಲ್ಲ, ನಿಮ್ಮ ಕಂಪ್ಲೀಟ್ ಲೋವರ್ ಬ್ಯಾಕನ್ನು ರೊಟೇಟ್ ಮಾಡಿಕೊಂಡು ಸ್ಲೋ ಆಗಿ ಮೂವ್ ಆಗಿ ನಿಮ್ಮ 2 ಕೈಗಳನ್ನು ಗ್ರೌಂಡಿಗೆ ಟಚ್ ಮಾಡಿ. ನಿಮಗೆ ಸಪೋರ್ಟ್ ಬೇಕಂದರೆ 2 ನಿಮ್ಮ ಮೊಣಕಾಲುಗಳನ್ನು ಸೆಪ್ರೇಟ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ಚೆಸ್ಟು ನೆಲಕ್ಕೆ ಹತ್ತಬೇಕು. ನಿಮ್ಮ ಹಣೆನೂ ಕೂಡ ನೆಲಕ್ಕೆ ಹತ್ತಬೇಕು. ಇದಕ್ಕೆ ರಿಲ್ಯಾಕ್ಸೇಷನ್ ಪೊಸಿಷನ್ ಅಂತೀವಿ. ಇದು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಇಲ್ಲಿ ಒನ್ಸ್ ಯು ಆರ್ ಡನ್, ಸ್ಲೋ ಆಗಿ ನಿಮ್ಮ ಬಾಡಿನ ಲಿಫ್ಟ್ ಮಾಡಿ, ಕೈ ಸಪೋರ್ಟಿಂದ ಕೈಗಳನ್ನು ರಿಮೂವ್ ಮಾಡಿ ಈ ಪೊಸಿಷನಿಗೆ ಬನ್ನಿ. ಇವಾಗ ಇದು ಅಡ್ವಾನ್ಸ್ಡ್ ವರ್ಷನ್. ನಿಮಗೆ ಇಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ನಿಮ್ಮ ಕೈನ ಲಿಫ್ಟ್ ಮಾಡಿಬಿಟ್ಟು ಕಾಲನ್ನು 2 ಮೊಣಕಾಲಿನ ಮಧ್ಯ ಸೆಪ್ರೇಟ್ ಜಾಗ ಮಾಡಿಕೊಂಡು, ನಿಮಗೆ ಓಕೆ ಇಷ್ಟಾಯಿತು, ಎಷ್ಟಾಗುತ್ತಷ್ಟು, ಬಟ್ ಕೈ ಸಪೋರ್ಟ್ ಕೆಳಗಿಡಬೇಡಿ. ನಿಮಗೇನು ಬೆನಿಫಿಟ್ ಸಿಗಲ್ಲ. ಎಷ್ಟಾಗುತ್ತೋ ಅಷ್ಟು ನೀವು ಮೂವ್ ಮಾಡ್ಬೋದು. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಡೇ ಬೈ ಡೇ ಟ್ರೈ ಮಾಡಿ. ನಿಮಗೆ ಈ ಡಿಸ್ಟೆನ್ಸನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನು ಹೀಗೆ ಇಟ್ಬಿಟ್ಟು ಇಲ್ಲಿವರೆಗಾದರೂ ನೀವು ನಿಮ್ಮ ಚೆಸ್ಟನ್ನು ತೊಗೊಂಡು ಬರ್ಬೋದು. ಇಷ್ಟಾದರೂ ಮಾಡ್ಬೋದು. ಬಟ್ ಡೇ ಬೈ ಡೇ ಯು ಹ್ಯಾವ್ ಟು ಪ್ರಾಕ್ಟೀಸ್ ಟು ಗೆಟ್ ದ ಫ್ಲೆಕ್ಸಿಬಿಲಿಟಿ. ಸೊ ಇವಾಗ ನಾರ್ಮಲ್ ಪೊಸಿಷನ್ ಸುಖಾಸನಕ್ಕೆ ಬನ್ನಿ. ಇದನ್ನು ಯಾರ್ಯಾರು ಮಾಡ್ಬೋದು? ಯಾರಿಗೆ ಅಂದರೆ ಮಂಡೆ ನೋವಿರುತ್ತೆ ಅಥವಾ ಬ್ಯಾಕ್ ನೋವು, ಬೆನ್ನು ನೋವಿರುತ್ತೆ, ಆಮೇಲೆ ತಲೆ ಸುತ್ತ ಬಂದಂಗೆ ಆಗೋದು ಅಥವಾ ಡಿಸಿನೆಸ್ ಫೀಲ್ ಆಗುತ್ತೆ, ಮಾರ್ನಿಂಗ್ ತುಂಬ ಲೇಸಿನೆಸ್ ಫೀಲ್ ಆಗ್ತಿರುತ್ತೆ. ಸೊ ನೀವು ಮಾರ್ನಿಂಗ್ ಎದ್ದೇಳೋಕ್ಕೆ ಬೇಜಾರಾಗುತ್ತೆ ಅಲ್ವಾ? ಸೊ ಎದ್ದ ತಕ್ಷಣ ಸ್ವಲ್ಪ ಚೈಲ್ಡ್ ಪೋಸ್ ಮಾಡಿ ಎದ್ದೇಳಿ. ನಿಮಗೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಅಂದರೆ ನಿಮ್ಮ ಹಾರ್ಮೋನ್ಸ್ ಸ್ಟಿಮ್ಯುಲೇಟ್ ಮಾಡುತ್ತೆ.
ನಿಮ್ಗೆ ಡಿಫ್ರೆನ್ಸ್ ಕಾಣುತ್ತೆ ಮುಖದಲ್ಲಿ ಅಥವಾ ನಿಮ್ಮ ಬಾಡಿಲಿ ಆ ಲೇಸಿನೆಸ್ಸು ಡಿಸಿನೆಸ್ ಎಲ್ಲನೂ ಹೋಗುತ್ತೆ. ಆಮೇಲೆ ಚೈಲ್ಡ್ ಪೋಸನ್ನು ನಾವು ಮೇನ್ಲಿ ರಿಲ್ಯಾಕ್ಸೇಷನಿಗೆ ಯೂಸ್ ಮಾಡ್ತೀವಿ, ಯೋಗಾಸನದಲ್ಲಿ ಅಷ್ಟೇ. ಯೋಗಾಸನದಲ್ಲಿ ನೀವು ಕಂಪ್ಲೀಟಾಗಿ ಬ್ಯಾಕ್ ಬೆಂಡ್ ಮಾಡಿದಾಗ ಅಥವಾ ಶೀರ್ಷಾಸನ ಮಾಡಿದಾಗ ಯಾವುದಾದ್ರೂ ಕಷ್ಟ ಇದ್ದಿದ್ದ ಆಸನ ಮಾಡಿದಾಗ ಸೊ ನೀವು ವಾಪಸ್ ರಿಲ್ಯಾಕ್ಸೇಷನ್ ಮಾಡಲೇಬೇಕು, ಕೌಂಟರ್ ಪೋಸ್ ಮಾಡಲೇಬೇಕು. ನೀವು ಶೀರ್ಷಾಸನ ಮಾಡಿ ಎದ್ದು ಹೋಗೋಕ್ಕಾಗಲ್ಲ. ಸೊ ಅವಾಗ ನೀವು ರಿಲ್ಯಾಕ್ಸೇಷನ್ ಮಾಡಬೇಕಂದ್ರೆ ನಾವು ಚೈಲ್ಡ್ ಪೋಸ್ ಮಾಡ್ತೀವಿ. ಸೊ ಇದರಿಂದ ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಕಾಮ್ ಆಗುತ್ತೆ. ಸೊ ನೀವು ತುಂಬ ಥಾಟ್ಸ್ ಓಡ್ತಿದೆ ತಲೆಯಲ್ಲಿ, ಇಲ್ಲ ತುಂಬ ಲೋ ಫೀಲ್ ಆಗ್ತಿದೆ ಅಂದಾಗ ನೀವು ಚೈಲ್ಡ್ ಪೋಸ್ ಮಾಡಿ, ನಿಮ್ಮ ಮೈಂಡ್ ಕಂಪ್ಲೀಟಾಗಿ ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದನ್ನು ಯಾರು ಮಾಡಬಾರ್ದು ಅಂದರೆ ಬ್ಯಾಕ್ ಇಂಜುರಿ ಇದ್ದವರು, ಲೋವರ್ ಬ್ಯಾಕ್ ಇಶ್ಯೂಸ್ ಇದ್ದವರು, ಅಥವಾ ಮೊಣಕೈ ಇಶ್ಯೂಸು, ಮೊಣಕಾಲಿಗೆ ಏನಾದರೂ ಇಂಜುರಿ ಆಗಿದ್ರೆ, ಆಪ್ರೇಷನ್ ಆಗಿದ್ದರೆ ಈ ಆಸನನ ನಾವು ರೆಕಮೆಂಡ್ ಮಾಡಲ್ಲ. ಯಾಕಂದರೆ ನಿಮ್ಮ ಹೋಲ್ ಬಾಡಿ ಬ್ಯಾಲೆನ್ಸು ಇಲ್ಲಿರುತ್ತೆ, ಈ ಭಾಗದಲ್ಲಿರುತ್ತೆ. ಅದಕ್ಕೋಸ್ಕರ ಇವಾಗ ಮುಂದಿನ ಆಸನಕ್ಕೆ ಹೋಗೋಣ. ಧನುರಾಸನ ಅಂದರೆ ಧನಸ್ಸು. ನಮ್ಮ ಬಾಡಿ ಪೂರ್ತಿ ನಾವು ಧನಸ್ಸು ಥರ ಮಾಡ್ತೀವಿ, ಕಂಪ್ಲೀಟಾಗಿ ಧನಸ್ಸು ಥರ. ಸೊ ಇದರಿಂದ ಏನು ಬೆನಿಫಿಟ್ಸ್ ಇದೆ, ಧನುರಾಸನ ಯಾಕೆ ಮಾಡಬೇಕು, ಏನಿದೆ ಅಂತಂದರೆ ಮೊದಲನೇದಾಗಿ ನಿಮ್ಮ ಡೈಜೆಷನ್. ನಾನು ಆವಾಗಲೇ ಹೇಳಿದೆ, ಡೈಜೆಷನಿಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಜನ ಡೈಜೆಷನ್ ಇಶ್ಯೂಸಿಂದ ಸಫರ್ ಆಗ್ತಿರ್ತಾರೆ, ಹೇಳ್ಕೊಳಲ್ಲ. ಬಟ್ ಈ ಆಸನದಿಂದ ನಿಮ್ಮ ಕಂಪ್ಲೀಟ್ ಆಬ್ಡಮನ್ ರೀಜನ್ ಇದೆಯಲ್ಲ, ಅದು ಏನು ಇಶ್ಯೂಸ್ ಇದೆಯಲ್ಲ ಅದು ಕ್ಲಿಯರ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮೇ ಬಿ ನಿಮಗೆ ಕಾಣೋದಿಲ್ಲ, ಯೋಗ ಮಾಡಿದ್ರೆ ಏನಾಗ್ತಿದೆ ಒಳಗಡೆ ಅಂತ ಕಾಣೋದಿಲ್ಲ, ಬಟ್ ನಿಮ್ಮ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ಎಕ್ಸ್ಪೀರಿಯನ್ಸ್ ನಿಮಗೆ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ, ಚೇಂಜಸ್ ನಿಮಗೆ ಕಾಣುತ್ತೆ. ಬನ್ನಿ ಧನುರಾಸನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಪೂರ್ತಿ ಮ್ಯಾಟ್ ಮೇಲೆ ಪ್ರೋನ್ ಆಗಿ ಮಲ್ಕೋಬೇಕು. ಇದಕ್ಕೆ ಪ್ರೋನ್ ಅಂತಾರೆ. ನೀವು ಅಪೋಸಿಟ್ ಮಲ್ಕಿದ್ರೆ ಸುಪೈನ್ ಅಂತಾರೆ. ಸೊ ನನ್ನ ಬಾಡಿ ಮ್ಯಾಟ್ ಮೇಲಿದೆ. ಇವಾಗ ಮೊದಲನೇದಾಗಿ ನಿಮ್ಮ ಮೊಣಕಾಲಿಂದ ನಿಮ್ಮ ಕಾಲನ್ನು ಎತ್ತಿ, ಮೊಣಕಾಲು ನೆಲದ ಮೇಲೆ ಇರಬೇಕು. ಈ ಎರಡು ಕೈಗಳಿಂದ ನಿಮ್ಮ ಕಾಲಿನ ಪಾದಗಳನ್ನು ಹಿಡ್ಕೊಳ್ಳಿ. ಈ ಭಾಗ ಹಿಡ್ಕೋಬೇಡಿ, ಯಾಕಂದರೆ ಇದು ಸಾಫ್ಟ್ ಇರುತ್ತೆ. ನೀವು ಲಿಫ್ಟ್ ಮಾಡಿದ್ರೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ವೇಟ್ ಲಿಫ್ಟ್ ಮಾಡೋಕ್ಕೆ ಈ ಭಾಗ ಯೂಸ್ ಮಾಡಬಾರ್ದು. ಸೊ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಭಾಗ ಹಿಡ್ಕೊಂಡ್ರೆ ನಿಮಗೆ ಸಪೋರ್ಟ್ ಸಿಗುತ್ತೆ. ಸೊ ಇದನ್ನು ಟೈಟಾಗಿ ಹೋಲ್ಡ್ ಮಾಡಿ ಎರಡು ಕೈಯಿಂದ, ನಿಮ್ಮ ಎರಡು ಕಾಲುಗಳನ್ನು. ಸೊ ಈ ಭಾಗದಿಂದ ಲಿಫ್ಟ್ ಮಾಡಿ ಬಾಡಿನ, ಈ ಭಾಗದಿಂದ ಚೆಸ್ಟು ಮತ್ತು ಆಬ್ಡಮನ್ ಲೋವರ್ ಬ್ಯಾಕಿಂದ ಲಿಫ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಸೊ ಬೇಸಿಕ್ ವರ್ಷನ್ ಇಷ್ಟೇ ಮಾಡಿ. ನಿಮಗೆ ಈ ಕಾಲು ಲಿಫ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟು ಟ್ರೈ ಮಾಡಿ. ನೆಕ್ಸ್ಟ್ ಅಡ್ವಾನ್ಸ್ ವರ್ಷನ್ ಅಂದರೆ ನಾನು ಕಾಲು ಮತ್ತು ಕೈ ಎರಡೂ ಲಿಫ್ಟ್ ಮಾಡ್ತೀನಿ, ಕಾಲು ಮತ್ತು ಕತ್ತು. ಸೊ ಸ್ಲೋ ಆಗಿ ರಿಲೀಸ್ ಮಾಡಿ, ನಿಮ್ಮ ಕಾಲುಗಳನ್ನು ಟಚ್ ಮಾಡಿ, ಕೈಗಳಿಂದ ಸಪೋರ್ಟ್ ಬಿಟ್ಟು ವಿತ್ ದ ಹೆಲ್ಪ್ ಆಫ್ ಯುವರ್ ಪಾಮ್ಸ್ ಸ್ಲೋ ಆಗಿ ಬನ್ನಿ. ನಾರ್ಮಲ್ ಪೊಸಿಷನಿಗೆ ಬನ್ನಿ. ನಾನು ಆವಾಗಲೇ ಹೇಳ್ದಂಗೆ, ಸೊ ಧನುರಾಸನ ಮಾಡೋದ್ರಿಂದ ಮೊದಲನೇದಾಗಿ ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಬೆಲ್ಲಿ ಫ್ಯಾಟಿಗೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಬೆಲ್ಲಿ ಫ್ಯಾಟ್ ಇತ್ತಂದರೆ ಇದು ಮಾಡೋದು ತುಂಬಾ ಕಷ್ಟ. ಸೊ ನೀವು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೊ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ, ನಿಮ್ಮ ಬೆಲ್ಲಿ ಫ್ಯಾಟಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬಟ್ ನೀವು ರಿಪೀಟ್ ಮಾಡಬೇಕು. ಇವಾಗ ನಾನು ಒಂದು ಸತಿ ಮಾಡಿದೆ, ಸೊ ನೀವು ಅದನ್ನು ಮತ್ತೆ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಟ್ರೈ ಮಾಡಬೇಕು. ಸ್ವಲ್ಪ ಡಿಫಿಕಲ್ಟ್ ಇದೆ, ಇಂಟರ್ಮೀಡಿಯೇಟ್ ಲೆವೆಲ್ಲು. ಗ್ಯಾಪ್ ತೊಗೊಂಡು ಟ್ರೈ ಮಾಡ್ಬೋದು. ಸೊ ಬೇಸಿಕಲಿ ಆಂಗ್ಸೈಟಿ, ಸ್ಟ್ರೆಸ್, ಡೈಜೆಷನ್, ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಥೈರಾಯ್ಡ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಥೈರಾಯ್ಡಿಂದ ತುಂಬ ಜನ ಸಫರ್ ಮಾಡ್ತಿದ್ದೀರಾ, ಅಂದರೆ ಡೈಲಿ ಟ್ಯಾಬ್ಲೆಟ್ಸ್ ಅಥವಾ ವೀಕ್ಲಿ ಮಂತ್ಲಿ ಟ್ಯಾಬ್ಲೆಟ್ಸ್ ತೊಗೋತಾನೆ ಇರ್ತೀರಾ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಆಸನ ಸೇತುಬಂಧಾಸನ ಅಥವಾ ಬ್ರಿಡ್ಜ್ ಪೋಸ್ ಅಂತ ಅಂತೀವಿ. ಬ್ರಿಡ್ಜ್ ಪೋಸ್ ಅಂದರೆ ನಮ್ಮ ಬಾಡಿನ ಬ್ರಿಡ್ಜ್ ಥರ ನಾವು ಬಿಲ್ಡ್ ಮಾಡ್ತೀವಿ. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ನಾವು ನಮ್ಮ ಲೋವರ್ ಬ್ಯಾಕನ್ನು ನಾವು ಇಂಡಿಪೆಂಡೆಂಟ್ ಮಾಡ್ತೀವಿ, ಅಂದರೆ ಡಿಪೆಂಡ್ ಇರಲ್ಲ ಅದ್ರ ಮೇಲೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಕೋರ್ ಭಾಗ ಇರುತ್ತಲ್ಲ, ಈ ಅಬ್ಡಮನ್ ರೀಜನ್ನು, ಇದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ನಿಮ್ಗೆ ಈ ಜಾಗದಲ್ಲಿ ಏನಾದರೂ ಫ್ಯಾಟ್ ಸ್ಟೋರ್ ಆಗಿದ್ದರೆ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ಕಂಪ್ಲೀಟಾಗಿ ಇದು ಕೋರ್ ಆಸನ. ಸೊ ಆಮೇಲೆ ಅದು ಬಿಟ್ಟರೆ ಆಮೇಲೆ ನಿಮ್ಮ ಪಾದಗಳು, ಆಮೇಲೆ ನಿಮ್ಮ ಶೋಲ್ಡರಿಗೆ ಹೆಲ್ಪ್ ಆಗುತ್ತೆ. ಫುಲ್ ಬಾಡಿ ವೆಯ್ಟು ಕಾಲಿಗೆ ಹೋಗುತ್ತೆ. ಬನ್ನಿ ನೋಡೋಣ ಈ ಆಸನ ಹೆಂಗೆ ಮಾಡೋದು ಅಂತ. ಮೊದಲನೇದಾಗಿ ನಿಮ್ಮ ಮೊಣಕಾಲನ್ನು ಈ ಥರ ಕೂತ್ಕೊಳ್ಳಿ. ಮೊಣಕಾಲು ನಿಮ್ಮ ಎದೆ ಹತ್ತಿರ ಇರಬೇಕು. ಸೊ ಇಲ್ಲಿಂದ ಸ್ಲೋ ಆಗಿ ನಿಮ್ಮ ಕತ್ತು ನೆಲಕ್ಕೆ ಹತ್ತಬೇಕು.
ಕಂಪ್ಲೀಟಾಗಿ ತಲೆ ನೆಲದಲ್ಲಿರಬೇಕು. ನಿಮ್ಮ ಮೊಣಕಾಲುಗಳನ್ನು, ನಿಮ್ಮ ಪಾದಗಳನ್ನು ನಿಮ್ಮ ಹಿಪ್ಸ್ ಹತ್ರ ತೊಗೊಂಡು ಬನ್ನಿ. ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಷ್ಟು. ನನಗೆ ಬರಲ್ಲ, ಇಷ್ಟೇ ಬರುತ್ತೆ ಅಂತಂದರೆ ನಿಮಗೆ ಅದು ಆಸನ ಮಾಡೋಕ್ಕೆ ಬರಲ್ಲ, ಸಪೋರ್ಟ್ ಸಿಗಲ್ಲ. ಯಾಕಂದರೆ ನೀವು ನಿಮ್ಮ ಪಾದದ ಆ್ಯಂಕಲನ್ನು ಈ ಭಾಗನ ಕೈಯಿಂದ ಹಿಡ್ಕೋಬೇಕು. ಸೊ ಸ್ವಲ್ಪ ಇಷ್ಟು ಡಿಸ್ಟೆನ್ಸ್ ಇದ್ದರೆ ಸಾಕು, 1 ಫೀಟ್ ಡಿಸ್ಟೆನ್ಸ್ ಇದ್ದರೆ ಸಾಕು. ಸೊ ಈ ಭಾಗದಿಂದ ಇವಾಗ ನಿಮ್ಮ ಹಿಪ್ ರೀಜನ್ ಮಾತ್ರ ಲಿಫ್ಟ್ ಮಾಡಬೇಕು, ಕಂಪ್ಲೀಟ್ ಬಾಡಿ ಅಲ್ಲ. ಕಂಪ್ಲೀಟ್ ಬಾಡಿ ಮಾಡಿದರೆ ಚಕ್ರಾಸನ ಆಗುತ್ತೆ. ನಾವು ಇವಾಗ ಸೇತು ಬಂದಾಸನ ಮಾಡ್ತಿದ್ದೀವಿ. ಈ ಭಾಗದಿಂದ ಮಾತ್ರ ಲಿಫ್ಟ್ ಮಾಡಿ, ಸ್ಲೋ ಆಗಿ ಲಿಫ್ಟ್ ಮಾಡಿ. ಇದು ನನ್ನ ಕೋರ್ ರೀಜನ್. ಸೊ ಈ ಭಾಗಕ್ಕೆ ಎಫೆಕ್ಟ್ ಆಗುತ್ತೆ. ಅಂದರೆ ಈ ಭಾಗ ನಿಮಗೆ ಜಗ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ನನಗಿದು ಸಪೋರ್ಟ್ ಸಿಗ್ತಿಲ್ಲ, ನನಗೆ ಡಿಪೆಂಡ್ ಆಗಬೇಕು ಅಂದರೆ ನೀವು ಹಿಪ್ಸನ್ನು ಈ ಥರ ಹಿಡ್ಕೋಬೋದು, ನಿಮಗೆ ಸಪೋರ್ಟ್ ಸಿಗ್ತಿಲ್ಲ ಅಂದರೆ. ಇಲ್ಲ ಅಂದರೆ ನನಗೆ ಓಕೆ ಅಂದರೆ ನೀವು ಕಾಲಿನ ಪಾದಗಳನ್ನು ಅಥವಾ ಈ ಹಿಂಭಾಗನ ಹಿಡ್ಕೋಬೋದು. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಹಿಪ್ಸನ್ನು ಲಿಫ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಲಿಫ್ಟ್ ಮಾಡಿ. ದಿಸ್ ದ ಪೋಶ್ಚರ್. ಇವಾಗ ಸ್ಲೋ ಆಗಿ ನೀವು ಹಿಪ್ಸಿಂದ ಕೆಳಗಡೆ ಬನ್ನಿ, ರಿಲೀಸ್ ಮಾಡಿ. ಎದ್ದು ಕೂತ್ಕೊಳ್ಳಿ, ನಾರ್ಮಲ್ ಪೊಸಿಷನ್ಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ನಾನು ಅವಾಗಲೇ ಹೇಳಿದೆ, ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ಥೈರಾಯ್ಡ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೆಲ್ಲಿ ಫ್ಯಾಟ್, ಹೊಟ್ಟೆ ಕರಗಿಸ್ಬೇಕು ಅಂತ ತುಂಬ ಜನ ಹೇಳ್ತಿರ್ತೀರಿ. ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಿ. ಸೊ ನಾನು ಈ ವಿಡಿಯೋಸಲ್ಲಿ ಎಷ್ಟೊಂದು ಸತಿ ಹೇಳಿದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಈ ಆಸನ ಮಾಡಿ, ಆ ಆಸನ ಮಾಡಿ ಅಂತ. ಸೊ ನೀವು ಆಸನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಂಡು ಮಾಡಿ. ಯಾಕಂದರೆ ಗೈಡೆನ್ಸ್ ಬಹಳನೇ ಇಂಪಾರ್ಟೆಂಟು. ಒಂದು ಸ್ವಲ್ಪ ನೀವು ಕಾಲು ಈ ಕಡೆ ಆ ಕಡೆ ಮಾಡಿದ್ರು ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಈ ಆಸನ ಯಾರು ಮಾಡಬಾರ್ದು ಅಂದರೆ, ಸೊ ಬೇಸಿಕಲಿ ಯಾರಿಗೆ ಬ್ಯಾಕ್ ಪೇನ್ ಇರುತ್ತೆ, ಅಥವಾ ಬ್ಯಾಕ್ ಏನಾದರೂ ಆಪ್ರೇಷನ್ ಆಗಿದ್ದರೆ, ಮಂಡಿ ಆಪ್ರೇಷನ್ ಆಗಿದ್ದರೆ, ಅಥವಾ BP ಇಶ್ಯೂಸ್ ಇದ್ದರೆ ಈ ಆಸನ ಮಾಡಬಾರ್ದು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೀತಿಯ ಶ್ವೇತಾ ವಾರಿ ಮಾಡುವ ನಮಸ್ಕಾರಗಳು.